ಹಾ, ಇಷ್ಟೊತ್ತು ಮಕ್ಕಳು ಇದ್ರ ಹತ್ರನೇ ಆಡ್ಕೊಳ್ತಾ ಇದ್ರು. ಅವ್ರೇನಾದ್ರೂ ಮಾಡಿರ್ಬೋದೇನೋ. ಹಾ ಹಾ ಆಗಿರ್ಬಹುದೇನೋ. ಅವ್ರಿದನ್ನ ನುಡ್ಸೋಕೆ ಟ್ರೈ ಮಾಡಿ ಹೇಗ್ ನುಡ್ಸೋದೋ ಗೊತ್ತಾಗ್ದೆ ಅಲ್ಲಿ ಇಲ್ಲಿ ಎಳ್ದಿರ್ತಾರೆ. ಅಯ್ಯೋ, ಇವತ್ತು ಒಳ್ಳೆ ದಿನ ಸಂಗೀತ ಶುರು ಮಾಡೋಣ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ಹೋಗ್ಲಿ ಬಿಡಿ, ಇನ್ನೊಂದ್ ದಿನ ಶುರು ಮಾಡೋಣ. ಸ್ವಲ್ಪ ಇರು ಗೌರಮ್ಮ. ಅಂದ್ಕೊಂಡ್ಮೇಲೆ ನಿಲ್ಸೋದು ಯಾಕೆ ಗೌರಮ್ಮ? ಹಾರ್ಮೋನಿಯಂ ಇಲ್ದೇ ಇದ್ರೇನಂತೆ, ಹಾಡೋದು ಕಲ್ಸು. ಶ್ಯಾಮ ಕಲಿಬೇಕಾಗಿರೋದು ಹಾಡೋದು ಅಂತಾನೆ, ಇನ್ಸ್ಟ್ರೂಮೆಂಟ್ ಅಲ್ವಲ್ಲ. ಹೌದೌದು, ಅವಳಿಗೆ ಕಲಿಸ್ಬೇಕು ಅಂದ್ಕೊಂಡಿದ್ದು ವೋಕಲ್ ತಾನೆ. ಕಲಿಸಿ ಆಂಟಿ. ಸರಿ ಅಖಿಲ್, ಶುರು ಮಾಡ್ತೀನಿ. ನೋಡು ಶ್ಯಾಮ, ನಾನು ಹೇಗೆ ಹೇಳ್ತೀನೋ ನೀನು ಹಾಗೆ ಹೇಳು. ಶ್ರುತಿ ನೋಡ್ಕೊಳಮ್ಮ, ಸ್ವಲ್ಪ ಕೂಡ ಶ್ರುತಿ ತಪ್ಪಬಾರ್ದು. ನಿನ್ನ ತಮ್ಮನ ಹೃದಯ ತೂತಾದಾಗ ಆಪರೇಷನ್ಗೆ ದುಡ್ಡು ಕೊಟ್ಟಿದ್ದು ಮರ್ತೋದ್ಯಾ? ಆ ಸಾಲ ತೀರೋವರೆಗೂ ನಿನ್ನ ಗಂಟ್ಲು, ನಿನ್ನ ಹಾಡು ನನ್ನ ಹತ್ರ ಅಡ ಇಟ್ಟಿರೋ ವಿಷಯನ ಮರ್ತೋದ್ಯಾ? सा पा सा ಏನು ಅರ್ಥ ಆಗ್ಲಿಲ್ವಾ? ಮತ್ತೆ ಹೇಳ್ತೀನಿ, ಕೇಳಿಸ್ಕೊ. ಸ ಪಾ ಸಾ. ಏನ್ ಶ್ಯಾಮ ಹಾಗ್ ನೋಡ್ತಾ ಇದ್ಯಾ? ಹಾಡು ಸಾ ಪಾ ಸಾ ಅನ್ನು. ಅವಳಿಗೆ ಯಾಕೋ ಭಯ ಆಗ್ತಿರೋ ಹಾಗಿದೆ. ಹಾಡೋದಿಕ್ಕೆ ಭಯ ಯಾಕೆ ಶ್ಯಾಮ? ಶ್ರುತಿ ನೋಡ್ಕೊಂಡು ಹಾಡಿದ್ರೆ ಸರಿ ಹೋಗುತ್ತೆ ಅಲ್ವಾ? ನೋಡು ನಾನು ಹೇಗೆ ಶ್ರುತಿಲಿ ಹಾಡ್ತೀನಿ ಅಂತ. ಸಾ ಪಾ ಸಾ. ಯಾಕೋ ಪಾಪ ತುಂಬಾ ಹೆದರ್ಕೊಂಡಂಗಿದ್ದಾಳೆ. ಯಾಕೆ ಶ್ಯಾಮ ಅಷ್ಟೊಂದು ಭಯ ಪಡ್ತಿದ್ಯಾ? ರೂಪಾರಾಣಿ ಹಾಡೋದನ್ನ ನೀನು ಕೇಳ್ತಾನೆ ಇರ್ತೀಯಲ್ವಾ, ಹಾಗೆ ಹಾಡು. ಇವಳು ಭಯ ಹೋಗ್ಬೇಕು ಅಂದ್ರೆ ರೂಪಾರಾಣಿ ಹತ್ರನೇ ಒಂದು ಹಾಡು ಹಾಡ್ಸಿದ್ರೆ ಒಳ್ಳೇದೇನೋ. ಎದ್ರಲ್ಲಿ ಶ್ಯಾಮನ್ ಇಟ್ಕೊಂಡು ನಾನು ಹೇಗೆ ಹಾಡೋದು? ಇವತ್ತು ನಮ್ಮ ನಾಟಕ ಹೊರಗೆ ಬರುತ್ತೇನೋ. ಆ ಹಾಡು ಕೇಳ್ತಿದ್ರೆ ಇವಳು ಭಯ ಹೋಗ್ಬಿಡತ್ತೆ. ಹೌದು, ನಿಜಾನೇ ಅದಕ್ಕೆ. ರೂಪಾರಾಣಿ ಹಾಡು ಕೇಳಿದ್ರೆ ಶ್ಯಾಮಂಗೆ ಸ್ವಲ್ಪ ಧೈರ್ಯ ಬರುತ್ತೆ, ಹೊಸ ಉತ್ಸಾಹ ಬರುತ್ತೆ. ಅವ್ರು ಹೇಳ್ತಿರೋದು ಕರೆಕ್ಟೇ. ರೂಪಾರಾಣಿ, ಒಂದು ಹಾಡು ಹೇಳಮ್ಮ.
ನಾನಾ ಈಗ ಹಾಡ್ಬೇಕಾ? ಹೌದು, ಈಗಲೇ ಹಾಡಮ್ಮ. ನೀನು ಹಾಡಿದ್ರೆ ಶ್ಯಾಮನ್ ಕೂಡ ಹಾಡಬೇಕು ಅನ್ಸುತ್ತೆ. ಯಾಕಮ್ಮ ಅಷ್ಟು ಯೋಚನೆ ಮಾಡ್ತಾ ಇದೀಯ ಹಾಡೋಕೆ? ಸ್ಟೇಜ್ ಮೇಲೆ ಬಿಟ್ಟು ಬೇರೆ ಎಲ್ಲೂ ಹಾಡೋದಿಲ್ವಾ ನೀನು? ಅಯ್ಯೋ, ಹಾಗೇನಿಲ್ಲ ಅಂಕಲ್. ಹಾಡ್ತೀನಿ, ಎಲ್ಲಾದ್ರೂ ಹಾಡ್ತೀನಿ. ಹಾಗಾದ್ರೆ ತಡ ಯಾಕೆ, ಹಾಡು. ಹೇಳು ಶ್ಯಾಮ, ರೂಪಾರಾಣಿನ ಹಾಡು ಹೇಳು ಅಂತ್ಯಾ? ಹಾ, ರೂಪಾರಾಣಿ ಹಾಡಿದ್ರೆ ನಿನ್ಗೆ ಧೈರ್ಯ ಬರುತ್ತಾ? ಹೇಳು. ನಿನಗೆ ಧೈರ್ಯ ಬರುತ್ತೆ ಅಂದ್ರೆ ಹಾಡ್ತಾಳೆ. ಹಾಡು ಅಂತೀಯಾ? ನಿನ್ನ ಧ್ವನಿ ನಿಂದಲ್ಲ, ನನ್ನ ಮಗಳು ರೂಪರಾಣಿದು ಅನ್ನೋದನ್ನ ಮರ್ತೋದ್ಯಾ? ಹಾಗಾದ್ರೆ ನೀನು ಸರಿಯಾಗಿ ಕಲಿತ್ಯಾ? ನಾನು ಹೇಳ್ದ ಹಾಗೆ ನೀನು ಹಾಡ್ತೀಯಾ? ಹಾಗಾದ್ರೆ ರೂಪಾರಾಣಿ ಹಾಡೋದು ಬೇಡ. ನಾನು ಹೇಳ್ಕೊಟ್ಟ ಹಾಗೆ ನೀನು ಹಾಡು, ಸರಿನಾ? ಸಾ ಪಾ ಸಾ ಸಾ ಪಾ ಸಾ. ಅದೇನು ಧ್ವನಿ ಯಾಕೆ ಹೀಗಾಗಿದೆ? ಸರಿಯಾಗಿ ಹಾಡು ಶ್ಯಾಮ. ಸಾ ಪಾ ಸಾ. ಸಾ ಪಾ ಸಾ. ಅಯ್ಯಯ್ಯೋ, ಧ್ವನಿ ಯಾಕೆ ಹೀಗಾಗಿದೆ? ಆ ಭಯದಲ್ಲಿ ಧ್ವನಿ ಹಿಡ್ಕೊಂಡಿದ್ಯೋ ಏನೋ? ಏನೋ ಗಂಟ್ಲೆಲ್ಲ ನೋವಾಗ್ತಿದೆ. ಗಂಟ್ಲು ನೋವಾಗ್ತಿದ್ಯಾ? ಹಾ, ಇದೆಲ್ಲ ಏನೋ ಸಂಗೀತ ಕಲ್ಸೋಣ ಅನ್ಕೊಂಡ್ರೆ ಮೊದ್ಲೇನೋ ಹಾರ್ಮೋನಿಯಮೇ ವರ್ಕ್ ಆಗ್ಲಿಲ್ಲ, ಈಗ ಶ್ಯಾಮ ಧ್ವನಿ ಸಹಕಾರ ಮಾಡ್ತಿಲ್ಲ. ಹಾ, ನಾವಿದನ್ನ ಶುರು ಮಾಡಿರೋ ಮುಹೂರ್ತನೇ ಒಳ್ಳೇದಲ್ವೇನೋ?
ಹೊಡೆದಿರೋ ಹಾಗಿದೆ. 1 ಮಿನಿಟ್. ಈ ಟ್ಯಾಬ್ಲೆಟ್ ತಗೋ. ಮಾರ್ನಿಂಗ್ ಅಷ್ಟರಲ್ಲಿ ಎಲ್ಲ ನಾರ್ಮಲ್ ಆಗುತ್ತೆ. ತಗೋ. ಶ್ಯಾಮ, ಏನ್ರಿ? ಗುಡ್ ನೈಟ್. ಕೃಷ್ಣ, ಅಖಿಲ್ ಅವರು ಎಷ್ಟು ಒಳ್ಳೆಯವರು. ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು ನಿನಗೆ ಗೊತ್ತು. ಅಷ್ಟು ಒಳ್ಳೆ ಮನುಷ್ಯ, ಒಳ್ಳೆ ಮನಸ್ಸಿಂದ ನನಗೆ ಸಂಗೀತ ಕಲಿಯ ಕೇಳಿದ್ರೆ ನಾನು ಹೀಗೆ ನಾಟಕ ಮಾಡ್ತಿದ್ದೀನಿ. ಗೌರಮ್ನವರು ಕೊಟ್ಟಿರೋ ಮಾತಿಗೋಸ್ಕರ ನಾನು ಹೀಗೆ ಅಖಿಲ್ ಅವ್ರಿಗೆ ಮೋಸ ಮಾಡೋ ಪರಿಸ್ಥಿತಿ ಬಂದಿದೆ. ಹೀಗೆ ಮಾಡ್ತಿರೋದಕ್ಕೆ ನಾನು ಎಷ್ಟು ನೋವು ಪಡ್ತಿದ್ದೀನಿ ಅಂತ ನಿನಗೂ ಗೊತ್ತು. ಎಷ್ಟು ಕಾಲ ನನಗೆ ನೋವು ಕೃಷ್ಣ. ತಪ್ಸು ಕೃಷ್ಣ, ನನಗೆ ನೋವು ತಪ್ಸು. ಏನೇ ಸೀರೆಗಳನ್ನೆಲ್ಲ ಚಾಪೆ ತರ ಹರಡಿದ್ಯಾ? ಫ್ಯಾಕ್ಟ್ರಿ ಫಂಕ್ಷನ್ಗೆ ಯಾವ ಸೀರೆ ಉಟ್ಕೋಬೇಕು ಗೊತ್ತೇ ಆಗ್ತಿಲ್ಲ ರೀ. ಎಲ್ಲ ಚೆನ್ನಾಗೇ ಇದೆಯಲ್ಲ, ಯಾವುದೋ ಒಂದು ಉಟ್ಕೋ. ಯಾವುದೋ ಒಂದು ಹೇಗೆ ಉಟ್ಕೊಳ್ಳೋದು? ಅಷ್ಟು ದೊಡ್ಡ ಫಂಕ್ಷನ್ ಅಂದಮೇಲೆ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ಕೋಬಾರ್ದಾ? 1 ಅವರಿಂದ ನೋಡ್ತಿದ್ದೀನಿ, ಯಾವ್ದು ಉಟ್ಕೊಳ್ಳೋದು ಅಂತ ಗೊತ್ತೇ ಆಗ್ತಿಲ್ಲ. ಹಾ, ಒಂದ್ ಕೆಲ್ಸ ಮಾಡೋಣವಾ? ಏನು? ನೀವೇ ಯಾಕೆ ಸೆಲೆಕ್ಟ್ ಮಾಡ್ಕೊಡ್ಬಾರ್ದು? ನಾನಾ? ಹೌದು, ನೀವೇ ಸೆಲೆಕ್ಟ್ ಮಾಡ್ಕೊಡಿ. ನಾನು ಹೆಂಡ್ತಿನ ಸೆಲೆಕ್ಟ್ ಮಾಡ್ಕೋಬೋದೇ ಹೊರತು ಹೆಂಡ್ತಿ ಕಟ್ಕೊಳ್ಳೋ ಸೀರೆನ ಸೆಲೆಕ್ಟ್ ಮಾಡಕ್ ಆಗಲ್ಲಮ್ಮ. ಅಬ್ಬಾ ಪ್ಲೀಸ್ ಹಾಗೆ ಹೇಳ್ಬೇಡ್ರಿ, ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ವಸಂತ, ನೀನ್ ಯಾವ ಸೀರೆ ಉಟ್ಕೊಂಡ್ರು ಚೆನ್ನಾಗಿರ್ತೀಯ. ನಿನ್ಗೆ ಇಷ್ಟ ಬಂದಿದ್ದು ಉಟ್ಕೋ. ಈ ತರ ಡೈಲಾಗ್ ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನೀವೀಗ ಸೀರೆ ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಬಿಡಲ್ವಾ? ಅಂದ್ರೆ ಓಕೆ. ಇದು ಚೆನ್ನಾಗಿರುತ್ತೆ, ಇದನ್ನೇ ಉಟ್ಕೋ. ಹೌದು ರೀ, ಇದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್.
ಚೆನ್ನಾಗಿದೆ. ತಾತ್ಗೆ ಸೂಪರ್ ಆಗಿದೆ. ಇಲ್ದಿದ್ರೆ ಈ ಲಾಂಗ್ ಚೈನ್ ಹಾಕೊಳ್ಳೋದಾ? ನೋಡು, ಗ್ರ್ಯಾಂಡಾಗಿ ಚೆನ್ನಾಗಿರುತ್ತಲ್ವಾ? ಎರಡು ಹಾಕೋ ಅತ್ತಿಗೆ, ಇನ್ನೂ ಗ್ರ್ಯಾಂಡ್ ಆಗಿರತ್ತೆ. ಪ್ರಾರಂಭೋತ್ಸವ ನಿಮ್ ಕೈಯಲ್ಲೇ ಅಲ್ವಾ ಆಗೋದು? ಎಲ್ರ ದೃಷ್ಟಿ ನಿಮ್ಮೇಲೆ ತಾನೇ ಇರೋದು. ಅಂದ್ಮೇಲೆ ಸೀರೆ ಒಡವೆ ಎಲ್ಲ ಗ್ರ್ಯಾಂಡ್ ಆಗೇ ಇರ್ಬೇಕಲ್ವಾ? ನಿಜಾನೇ ಅಂದ್ಕೋ, ಆದ್ರೆ ಈಗ ನಾನು ಹೊಸದಾಗಿ ಏನಾದ್ರೂ ಪ್ರಾರಂಭೋತ್ಸವ ಮಾಡ್ತಿದ್ದೀನಾ? ನಮ್ ಮದ್ವೆ ಆದಾಗಿಂದ ನಮ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಾರಂಭೋತ್ಸವ ಮಾಡಿದೀನೋ. ಯಾವ ವ್ಯಾಪಾರ ಶುರು ಮಾಡಿದ್ರು ಪ್ರತಿಯೊಂದಕ್ಕೂ ನನ್ನ ಕೈಯಿಂದಾನೇ ಪ್ರಾರಂಭೋತ್ಸವ ಮಾಡಿಸ್ಬೇಕು ಅಂತಾರೆ ನಮ್ಮಪ್ಪ. ಅತ್ತೆ, ತಾತ ನಿಮ್ಮನ್ನ ಕರೀತಿದ್ದಾರೆ. ಹೌದಾ? ಅಪ್ಪ ಕರೀತಾ ಇದ್ದಾರಾ? ನಡಿ ನಡಿ. ಹಾ, ಬಾ. ಅತ್ತೆ, ಏನತ್ತೆ ಅಷ್ಟು ಅವಸರದಲ್ಲಿ ಹೋಗ್ತಿದ್ದೀರಾ? ಫಂಕ್ಷನ್ ನಾಳೆ ಅಲ್ವಾ? ಅಪ್ಪ ಕರೀತಾ ಇದ್ದಾರಂತೆ. ನಾಳೆ ಪ್ರಾರಂಭೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹೇಳಕ್ ಕರ್ದಿದಾರೇನೋ. ನೀನು ಬಾ. ಹಾ, ಬಾ ಐಶ್ವರ್ಯ. ಏನಪ್ಪ ಕರೆದ್ರಂತೆ? ನಾಳೆ ಫ್ಯಾಕ್ಟ್ರಿ ಓಪನಿಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ವಿಷಯನ ನಿನಗೆ ಹೇಳಬೇಕಾಗಿತ್ತಮ್ಮ. ಏನಪ್ಪ ಅದು? ಮುಹೂರ್ತ ಟೈಮ್ ಏನಾದ್ರೂ ಬದಲಾಯಿಸಿದ್ರಾ? ಇಲ್ಲಮ್ಮ, ಪೂಜೆ ಮಾಡಬೇಕಾಗಿರೋ ವ್ಯಕ್ತಿನ, ಪ್ರಾರಂಭೋತ್ಸವ ಮಾಡಬೇಕಾಗಿರೋ ವ್ಯಕ್ತಿನ ಬದಲಾಯಿಸಿದ್ದೀನಿ. ಅಂದ್ರೆ ನಾಳೆ ಪೂಜೆ ಮಾಡೋದು, ಪ್ರಾರಂಭೋತ್ಸವ ಮಾಡೋದು ನಾನಲ್ವಾ ಅಪ್ಪ? ಅಲ್ಲಮ್ಮ, ನೀನಲ್ಲ. ಏನ್ ಮಾವನವ್ರೆ ಇದು? ಯಾವಾಗ ಏನ್ ಪೂಜೆ ಮಾಡಬೇಕಾದ್ರೂ, ಯಾವ ಪ್ರಾರಂಭೋತ್ಸವ ಮಾಡಬೇಕಾದ್ರೂ ನಮ್ಮ ವಸಂತನ ಕೈಯಿಂದಾನೇ ಮಾಡಿಸ್ತಿದ್ರಿ ಅಲ್ವಾ? ಈ ಸಾರಿ ಆ ಕಾರ್ಯಕ್ರಮ ವಸಂತನ ಕೈಲಿ ಮಾಡಿಸೋದಿಕ್ಕೆ ಆಗೋದಿಲ್ಲ.